ಯಾಕಂದರೆ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸೋದು, ಅವರಲ್ಲಿರ್ತಕ್ಕಂಥ ದೊಡ್ಡದೈತೆ ಅವ್ರ ಸಂಪತ್ತೈತೆ ಅವ್ರ ಕಡೆ, ಅದನ್ನು ಏನು ಮಾಡಿಸ ಸರಿಯಾದ ಕಡೆ ಇದು ಮಾಡಿಕೊಂಡು ವಿಕಿರಣ ಮಾಡ್ಕೊಂಡ್ರೆ ಅವರು ಒಂದು ಸತ್ಪ್ರಜೆಗಳಾಗಬೇಕು. ಯಾಕಂದರೆ ನಮ್ಮ ಭವ್ಯ ಭಾರತವನ್ನು ನಾಳೆ ಕಟ್ಟವರು ಮಕ್ಕಳೇ ಸರ್. ಇವತ್ತಿನ ಮಕ್ಕಳ ನಾಳಿನ ನಾಗರಿಕರು. ಹೀಗಾಗಿ ಮಕ್ಕಳಲ್ಲಿ ಈ ಒಂದು ತುಂಬುವಂಥ ಚೈತನ್ಯ ತುಂಬುವಂಥ ಒಂದು ಕಾರ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಮಾಡ್ತಾರೆ ಸರ್, ಈ ಜಾನಪದ ಕಲೆಗಳ ಜೊತೆಗೆ ಸರ್ ಕೆಲವೊಂದು ನಮ್ಮ ಪೌರಾಣಿಕ ಕಥೆಗಳನ್ನು ಏನು ಮಾಡ್ತಾರೆ ಸರ್ ಅವ್ರಿಗೆ ಮಕ್ಕಳಿಗೆ ಹೇಳೋದ್ರಿ. ಅಲ್ಲಿ ಏನಿರ್ತದೆ ಈ ತಾಯಿ ಮಕ್ಕಳ ಒಂದು ಬಾಂಧವ್ಯ ರೀ, ಈ ಒಂದು ಲವ ಕುಶ ಬಯಲಾಟ ರೀ. ಅಲ್ಲಿ ಸೀತಾದೇವಿನ ರಾಮ ಕಾಡಿಗಟ್ಟಬೇಕಾಗ್ತದೆ. ಒಬ್ಬ ಅಲ್ಪ ಬುದ್ಧಿ ಅಗಸನ ಮಾತು ಕೇಳಿ ಕಾಡಿಗಟ್ಟಬೇಕಾದ್ರೆ ಭರತ ಶತ್ರುಘ್ನ ನಮ್ಗೆ ಆಗೋದಿಲ್ರಿ ಪಾತ. ಯಾಕಂತಂದ್ರೆ ಆಕೆ 9 ತಿಂಗಳ ಗರ್ಭಿಣಿ ಅದಾಳು. ಮತ್ತು ಕಾಡಿನ್ಯಾಗ ಅಲ್ಲಿ ನಾವು ಹೆಂಗೆ ಬಿಟ್ಟು ಬರಬೇಕಂತ ಆಗೋದ್ರ ಕೂಡಲೇ ಅಣ್ಣನ ಮತ್ತು ನಿಷ್ಠಾವಂತ ತಮ್ಮ ಅಂತಂದ್ರೆ ಲಕ್ಷ್ಮಣ ಅವ್ನು ಹೇಳಿ ಸರ, ಲಕ್ಷ್ಮಣ ಮತ್ತು ನಿಮ್ಮ ಅತ್ತಿಗೆ ನಂಗಾರು ಕಾಡಿಗೆ ಬಿಡಬೇಕು ಅಂದಕೂಲ ಲಕ್ಷ್ಮಣ ಕೂಡ ಭಾರವಾದ ಹೃದಯ. ಯಾಕಂದ್ರೆ 9 ತಿಂಗಳ ಮುಗಿದು 9 ದಿವಸ ಮುಗಿದು ಇವತ್ತು ನಾಳೆ ಹೆರಿಗೆ ಆಗುವಂಥ ಒಂದು ಹೆಣ್ಮಗಳನ್ನು ಅದ್ರಾಗ ರೀ ಮಹಾರಾಣಿ ರೀ ಪಾಪ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಪತ್ನಿ ಬಿಡಬೇಕಂತ ಸರ್ ರೀ. ಇದರಿಂದ ಮತ್ತು ಪಠ್ಯದೊಳಗೂ ಐತೆ ಸರ್, BA ಫಸ್ಟಕ್ಕೆ ರೀ ಪಠ್ಯನೂ ಐತೆ ರೀ. ಅಲ್ಲಿ ಸರ ಅವರು ಪಠ್ಯಕ್ರಮದಾಗ ಇವರಿಂದ ಪ್ರೊಫೆಸರ್ಗಳು ಅವ್ರ ಅಧ್ಯಾಪಕರು ಹೇಳುವುದಕ್ಕೆ ರೀ ಮುಂದೆ ಕಲಾವಿದರು ಪ್ರದರ್ಶನ ಮಾಡೋದಕ್ಕೆ ಆ ಮಕ್ಕಳಲ್ಲಿ ಅದು ಮತ್ತಷ್ಟದ ಅವರಿಗೆ ಮೂಡ್ತದೆ ಸರ್. ಅಲ್ಲಿ ಒಂದೊಂದು ಸೀತಾ ಲಕ್ಷ್ಮಣ ಪರಿತ್ಯಾಗ ಮಾಡಿದ ನಂತರ ಹೋದ ನಂತರ ರೀ ಒಂದೊಂದು ಕಲ್ಲಿಗೆ ಕೇಳ್ತಾಳೆ ರೀ, ಗಿಡಗಳಿಗೆ ಕೇಳ್ತಾಳು, ಎಲೆಗಳಿಗೆ ಕೇಳ್ತಾಳು, ಪಕ್ಷಿಗಳಿಗೆ ಕೇಳ್ತಾಳು. ಆವಾಗ ನೋಡ್ಬೇಕಾದ್ರೆ ಈ ನಿಸರ್ಗದ ಜೊತೆಗೆ ಸಂಭಾಷಣೆ ಮಾಡ್ತಾರೆ ರೀ. ಆವಾಗ ಏನಕ್ಕೈತೆ ಅಂದ್ರೆ ಅವ್ರ ಮಕ್ಕಳಿಗಾದರೂ ಏನಕ್ಕೈತೆ ಹೌದಲ್ಲ ಅಂದ್ರೆ ಆ ಒಂದು ತಮ್ಮದು ಏನೈತಿಲ್ಲ ಆ ಶೈಕ್ಷಣಿಕ ಅದನ್ನು ಬಿಟ್ಟು ಏನು ಮಾಡ್ತಾರೆ ರೀ, ಆ ಸೀತಾನ ಜೋಡಿ ಇವರು ನಿಸರ್ಗಕ್ಕೆ ಬರ್ತಾರೆ. ಅಲ್ಲಿ ಆಕೆ ಮಾತಾಡೋಕೆ ಗಿಳಿಗಳಿಗೆ ಕೋಗಿಲೆಗಳಿಗೆ ಮಾತಾಡೋದು, ಕಲ್ಲುಗಳಿಗೆ ತನ್ನ ಅಲಾಪವನ್ನು ಹೇಳ್ಕೋದು, ನಾನು ಭೂಮಿಯ ಗರ್ಭದೊಳಗೆ ಹುಟ್ಟಿ ಬಂದು ಹೇಳ್ತಾಳ್ರಿ. ಯಾಕಂದ್ರೆ ಆಕಿನ ಬಿಟ್ಟು ಹೇಳ್ತಾರೆ. ನಂತರ ಜನಕ ರಾಜನ ಸಾಕು ಮಗಳಾಗಿ ಬೆಳೆದ್ನಿ. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಪತ್ನಿ ಆದರೂ 14 ವರ್ಷ ಬರೀ ವನವಾಸ ಆಯಿತು. ಏನೋ ಇನ್ನು ಪ್ರಸೂತಿ ಆಗೋದ್ರೊಳಗಾಗಿ ಋಷಿಮುನಿಗಳ ಆಶ್ರಮಕ್ಕೆ ಹೋಗಿ ಬರಬೇಕು.